ಅಬಕಾರಿ ಇಲಾಖೆ ಹಗರಣ ರಣರಂಗವಾದ ಅಧಿವೇಶನ. ತಾಳ್ಮೆ ಕಳೆದುಕೊಂಡ ಶಾಸಕ ಶಿವಲಿಂಗೇಗೌಡ. ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅಸಮಾಧಾನ. ರಾಹುಲ್ ಗಾಂಧಿ ಪ್ರತಿಭಟನೆಯಲ್ಲಿ ಹೈಡ್ರಾಮಾ. ಇದೆಲ್ಲದರ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಟ್ಯೂಷನ್ಗೆ ಹೋಗಲಿಲ್ಲ ಅಂಥೇಳಿ ಮಕ್ಕಳನ್ನ ಪೋಷಕರು ಬೈದಿದ್ದಕ್ಕೆ ಮಕ್ಕಳು ಕೋಪಗೊಂಡು ಮನೆ ಬಿಟ್ಟು ತೆರಳಿದ ಘಟನೆ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಆಧಾರ್ ಕಾರ್ಡ್ ಇದೆ ಅಂಥೇಳಿ ಮಾರತಹಳ್ಳಿಯ ಅಶ್ವಥ್ ನಗರದಿಂದ 13 ವರ್ಷದ ಬಾಲಕಿ 9 ವರ್ಷದ ತಮ್ಮನೊಂದಿಗೆ ಮನೆ ಬಿಟ್ಟು ಬಂದಿದ್ದಾಳೆ. ಫೆಬ್ರವರಿ 1ರಂದು ಸಂಜೆ 3 ಗಂಟೆಯ ಸುಮಾರಿಗೆ ಮನೆ ಬಿಟ್ಟು ಹೋಗಿದ್ರು. HAL ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ಪೋಷಕರು ದೂರು ಕೊಟ್ಟಿದ್ರು. ಪೊಲೀಸರು ಮಕ್ಕಳ ನಾಪತ್ತೆಯ ಮಾಹಿತಿ ಹಂಚಿಕೊಂಡಿದ್ರು. ರಾಜ್ಯದ ಹಲವೆಡೆ ಸುತ್ತಾಟ ನಡೆಸಿದ ಅಕ್ಕ ತಮ್ಮ ಚಿತ್ರದುರ್ಗದಲ್ಲಿ ಗಮನಿಸಿದ ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಮಕ್ಕಳನ್ನ ಕರೆತಂದು ಪೋಷಕರಿಗೆ ಒಪ್ಪಿಸಿದ್ದಾರೆ. ವಿಧಾನಸಭೆಯ ಅಧಿವೇಶನದ ಕೊನೆಯ ದಿನ ಕಲಾಪ ರಣರಂಗವಾಯಿತು. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸದನದ ಬಾವಿಗಿಳಿದು ಧರಣಿ ಮಾಡಿ ಸಚಿವ RB ತಿಮ್ಮಾಪುರ್ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದರು. ಲೂಟಿ ರಾಹುಲ್ ಗಾಂಧಿಗೆ ಕೋಟಿ ಅಂತ ಘೋಷಣೆ ಕೂಗಿದ್ರು. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ, ದಾಖಲೆ ಕೇಳಿದ್ರೆ ನಾವು ದಾಖಲೆ ಕೊಡೋದಕ್ಕೆ ಸಿದ್ಧ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು ಹಾಕಿದ್ರು. RB ತಿಮ್ಮಾಪುರ್ ತನಿಖೆ ಎದುರಿಸಿ ನಿರ್ದೋಷಿಯಾಗಿ ಹೊರಬರಲಿ, ಮೊದಲು ರಾಜೀನಾಮೆ ಪಡೆಯಿರಿ ಅಂತ ಒತ್ತಾಯಿಸಿದರು. ಸಿಎಂ ಸಿದ್ದರಾಮಯ್ಯ ನಮಗೆಲ್ಲ ನೈತಿಕ ಪಾಠ ಮಾಡ್ತಾರೆ, ಈಗ ಅವರ ನೈತಿಕತೆ ಎಲ್ಲಿ ಹೋಗಿದೆ ಅಂತ ಅಶೋಕ್ ಪ್ರಶ್ನೆ ಮಾಡಿದರು. ವಾಲ್ಮೀಕಿ ನಿಗಮದ ಹಣ ಲೋಕಸಭೆಗೆ ಬಳಕೆಯಾಗಿದೆ, ಇನ್ನು ಕೇರಳ ಎಲೆಕ್ಷನ್ ನಡೀತಿದೆ, ಅಲ್ಲಿಗೆ ಲೂಟಿ ಹೊಡೆದಿರುವ ಹಣವನ್ನು ಕಳಿಸ್ತಾರೆ ಅಂತ ಆರ್ ಅಶೋಕ್ ಆರೋಪಿಸಿದರು. ರಾಜ್ಯದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ATM ಅಲ್ಲ ರಿಸರ್ವ್ ಬ್ಯಾಂಕ್ ಆಗಿದೆ. ಅಸ್ಸಾಂಗೆ DK ಶಿವಕುಮಾರ್ ಉಸ್ತುವಾರಿಯಾಗಿದ್ದಾರೆ, ಇತ್ತ ಕೇರಳಕ್ಕೆ ಜಾರ್ಜ್ ಉಸ್ತುವಾರಿಯಾಗಿದ್ದಾರೆ. ಅಲ್ಲಿಗೆ ಹೋಗೋದು ಕರ್ನಾಟಕದ ಹಣ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರೋದು ಸತ್ಯ, ಹೀಗಾಗಿ ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಲೇಬೇಕು ಅಂತ ಬಲವಾಗಿ ಆಗ್ರಹಿಸಿದರು. ಇನ್ನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಸಚಿವ ತಿಮ್ಮಾಪುರ್ ಸ್ಪಷ್ಟಪಡಿಸಿದ್ದಾರೆ. ಅಸ್ಸಾಮಲ್ಲಿ ನಡೀತಾ ಇದೆ, ಇನ್ಚಾರ್ಜು DK ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು, ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ATM ಮಾಡಿದ್ದಾರೆ, ATM ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಏನು ಇಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ, ಅಂತ ಜನ ಸುಳ್ಳು ಆಪಾದನೆಗಳು ತೆರವಲ್ಲ. ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದ ವಿಪಕ್ಷಗಳ ಧರಣಿಗೆ ಆಡಳಿತ ಕಾಂಗ್ರೆಸ್ ಪಕ್ಷದ ಶಾಸಕರು ಕಿಡಿಕಾರಿದರು. ಈ ವೇಳೆ ತಾಳ್ಮೆ ಕಳೆದುಕೊಂಡ ಶಾಸಕ ಶಿವಲಿಂಗೇಗೌಡ ಸದನದಿಂದ ಇವರನ್ನ ಹೊರಗೆ ಹಾಕಿ ಅಂತ ಕೂಗಾಡಿದ್ರು. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ, ದೇಶದಲ್ಲಿ ನಿಮ್ಮಂಥ ಅಯೋಗ್ಯರು ಇಲ್ಲ ಅಂತ ಬೈದ್ರು. ಇದಕ್ಕೆ ಬಿಜೆಪಿ ಜೆಡಿಎಸ್ ಶಿವಲಿಂಗೇಗೌಡರ ವಿರುದ್ಧ ಘೋಷಣೆ ಕೂಗಿದ್ರು. ಅಲ್ಲದೆ ನೈಸ್ನಲ್ಲಿ ದುಡ್ಡು ಮಾಡಿದ್ದಾರೆ ಅಂತ ಶಿವಲಿಂಗೇಗೌಡರಿಗೆ ಧಿಕ್ಕಾರ ಕೂಗಿದ್ರು. ಇದಕ್ಕೆ ಮತ್ತಷ್ಟು ಕೆರಳಿದ ಶಿವಲಿಂಗೇಗೌಡರು ಮನೆಹಾಳು ಮಾಡೋರು ಅಂತ ಕಿಡಿಕಾರಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ವೈಯಕ್ತಿಕ ನಿಂದನೆ ಮಾಡಬೇಡಿ ಅಂತ ತಾಕೀತು ಮಾಡಿದರು. ಕಡತದಿಂದ ಪದ ತೆಗೆಯುವಂತೆ ಸೂಚನೆ ನೀಡಿದರು. ಕಲಾಪವನ್ನ ಕೆಲ ಕಾಲ ಮುಂದೂಡಿದ್ರು. ಮತ್ತೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಶಿವಲಿಂಗೇಗೌಡರಿಗೆ ಶರಣು ಸಲಗಾರ್ ಛೇಡಿಸಿದರು. ಇದಕ್ಕೆ ಶಿವಲಿಂಗೇಗೌಡರು ಟಾಂಗ್ ಕೊಟ್ಟರು. ಅಲ್ಲದೆ ಲೇ RSS ಸುಮ್ನಿರುವಂತ ವೇದವ್ಯಾಸ್ ಕಾಮತ್ ಮೇಲೆ ಹದ್ದು ಮೀರಿ ಕೆಂಡ ಕಾರಿದ್ರು. ನೀವು ನಾಯಿಗಳಿಗಿಂತ ಕಡೆ, ನಾಯಿಗಳಿಗಾದ್ರೂ ನಿಯತ್ತು ಇರುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. VB ಜಿ ಮೇಲೆ ಚರ್ಚೆಗಿಂತಲೂ ಬಿಜೆಪಿಯವರನ್ನ ಬೈಯೋದ್ರಲ್ಲೇ ಮುಳುಗಿದ ಶಿವಲಿಂಗೇಗೌಡರು ಇಂಥ ಕೆಟ್ಟ ನಡವಳಿಕೆ ತೋರಿದವರನ್ನ ಹೊರಕ್ಕೆ ಹಾಕಿ ಅಂತ ಹೇಳಿದ್ರು. ಮಾನ ಮರ್ಯಾದೆ ಇದ್ರೆ ನಿಮಗೆ ಇವೆಲ್ಲ ಕೂಗಕ್ಕಲ್ಲ, ನಿಮ್ಗೇನ್ ಕೂಗ್ತಾ ಇದೆಯಾ ಕೂಗು, ನಾಚಿಕೆ ಆಗ್ಬೇಕು ನಿಮ್ಗೆ. ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆ ಎಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದೇನ್ರಿ? ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದು ವಾದ ಮಂಡಿಸಿದ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ SIR ಅಸಂವಿಧಾನಿಕ, ಅಪಾರದರ್ಶಕ, ಆತುರದ ಮತ್ತು ಕಾನೂನು ಬಾಹಿರ ಕ್ರಮ ಅಂತ ವಾದ ಮಂಡಿಸಿದ್ದಾರೆ. ಚುನಾವಣಾ ಆಯೋಗ ಪಟ್ಟಿಯಿಂದ ಮತದಾರರನ್ನ ಕೈಬಿಡ್ತಾ ಇದೆಯೇ ಹೊರತು ಹೊಸ ಹೆಸರುಗಳನ್ನ ಸೇರ್ಪಡೆಗೊಳಿಸಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಆಧಾರ್ ಕಾರ್ಡ್ ಪರಿಗಣಿಸ್ತಾ ಇಲ್ಲ ಅಂತ ದೂರಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಆಧಾರ್ ಕಾರ್ಡ್ ಪರಿಗಣಿಸ್ತಾ ಇದ್ರು, ಬಂಗಾಳದಲ್ಲಿ ಏಕೆ ಪರಿಗಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ವಾದ ಬೆನ್ನಲ್ಲೇ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. 8 ಸಂಸದರನ್ನ ಸಂಸತ್ ಭವನದಿಂದ ಅಮಾನತು ಮಾಡಿರೋದನ್ನ ಪ್ರಶ್ನಿಸಿ ಇವತ್ತು ಸಂಸತ್ ಭವನದ ಆವರಣದಲ್ಲಿ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡಿದ್ರು. ಈ ವೇಳೆ ಹೈಡ್ರಾಮಾವೇ ನಡೆಯಿತು. ಈ ವೇಳೆ ಸಂಸತ್ ಭವನದ ಪ್ರವೇಶಕ್ಕೆ ಮುಂದಾದ ಕೇಂದ್ರ ಸಚಿವ ರವನೀತ್ ಬಿಟ್ಟುಗೆ ರಾಹುಲ್ ಗಾಂಧಿ ಶೇಕ್ ಹ್ಯಾಂಡ್ಗೆ ಮುಂದಾಗಿದ್ದಾರೆ. ರಾಹುಲ್ ಕೈ ಕುಲುಕಲು ರವನೀತ್ ಬಿಟ್ಟು ನಿರಾಕರಿಸುತ್ತಿದ್ದಂತೆ ದೇಶದ್ರೋಹಿ ಸ್ನೇಹಿತ ಅಂತ ಹೇಳಿ ರಾಹುಲ್ ಗಾಂಧಿ ಛೇಡಿಸಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ರವನೀತ್ ಬಿಟ್ಟು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ದೇಶ ವಿರೋಧಿ ರಾಹುಲ್ ಗಾಂಧಿ ಅಂತ ಟೀಕಿಸಿದ್ದಾರೆ.
ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಕೇಂದ್ರ ವಾಣಿಜ್ಯ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಇಂದು ಲೋಕಸಭೆಯಲ್ಲಿ ಸ್ಪಷ್ಟನೆ ಕೊಟ್ಟರು. ಅಮೆರಿಕದ ಕೃಷಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆ ಪ್ರವೇಶಿಸಲಿದೆ. ಟ್ರಂಪ್ ಪ್ರಕಟಣೆ ಬೆನ್ನಲ್ಲೇ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದವು. ಈ ವೇಳೆ ಗೋಯಲ್ ಮಾತನಾಡಿ, ಮೋದಿ ಸರ್ಕಾರ ಕೃಷಿ ಮತ್ತು ಡೈರಿಯಂತಹ ಸೂಕ್ಷ್ಮ ವಲಯಗಳ ಹಿತಾಸಕ್ತಿಯನ್ನು ಕಾಪಾಡಿದೆ ಅಂತ ಸ್ಪಷ್ಟನೆ ಕೊಟ್ಟರು. ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ನಮ್ಮ ಮೇಲೆ ವಿಧಿಸಿದ್ದ 50% ಸುಂಕವನ್ನು 18%ಗೆ ಇಳಿಕೆ ಮಾಡಿದೆ. ಇದು ವಿಕಸಿತ ಭಾರತ್ ಮತ್ತು ಆತ್ಮನಿರ್ಭರ್ ಭಾರತ್ ಉಪಕ್ರಮಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಂತ ತಿಳಿಸಿದರು. ಇನ್ನು ವ್ಯಾಪಾರ, ಇಂಧನ, ಪರಮಾಣು, ರಕ್ಷಣೆ, ಅಪರೂಪದ ಖನಿಜ ಸೇರಿದಂತೆ ಹಲವಾರು ವಲಯಗಳ ಬಗ್ಗೆ ಎರಡೂ ದೇಶಗಳ ಮಧ್ಯೆ ಮಾತುಕತೆ ನಡೆದಿದೆ. हमारा अनुमान है कि तुलनात्मक लाभ के परिणाम स्वरूप कई क्षेत्रों में भारत का निर्यात अमेरिका में भी काफी बढ़ेगा. विश्व की सबसे बड़ी अर्थव्यवस्था के साथ यह ढांचागत समझौता जो आने वाले वर्षों में वैश्विक विकास और नवाचार को गति प्रदान करेगा, भारत की जनता एवं राष्ट्र के व्यापक हित में है और देश को बहुत लाभ देगा. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12 ಜನ ಆರೋಪಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಜಿಲ್ಲಾ ನ್ಯಾಯಾಲಯ ಆದೇಶ ಮಾಡಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಬಿಗಿ ಭದ್ರತೆಯಲ್ಲಿ ಇಂದು ಆರೋಪಿಗಳನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಸಿಐಡಿ ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ 12 ಆರೋಪಿಗಳಿಗೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶ ಎಚ್.ಎಸ್. ಮಂಜುನಾಥ್ ಶಿಕ್ಷೆ ಪ್ರಕಟಿಸಿದರು. ನ್ಯಾಯಾಧೀಶ ಕೋರ್ಟ್ ಹಾಲ್ನಲ್ಲಿ ಶಿಕ್ಷೆ ಆದೇಶ ಓದ್ತಾ ಇದ್ದಂತೆ ಆರೋಪಿಗಳು ಕುಟುಂಬಸ್ಥರು ಕಣ್ಣೀರು ಹಾಕಿದರು. 2023 ಡಿಸೆಂಬರ್ 11ರಂದು ನಡೆದಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಳಿಕ ಸಿಐಡಿ ಪೊಲೀಸರು ಓರ್ವ ಬಾಲಾಪರಾಧಿ ಸೇರಿದಂತೆ 13 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ಖಾಕಿ ಖಡಕ್ ಸೂಚನೆಯ ಮಧ್ಯೆಯೂ ಕೂಡ ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಬೀಳ್ತಿಲ್ಲ. ಕಾಡುಬೀಸಿನಹಳ್ಳಿಯ ಬಿಸಿನೆಸ್ ಪಾರ್ಕ್ ಬಳಿ ರಾಸ್ ಡ್ರೈವ್ ಮಾಡಿ ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾರಿನ ಚಾಲಕರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಒಂದು ಕಾರಿಗೆ ಮತ್ತೊಂದು ಕಾರಿನ ಚಾಲಕ ಅಡ್ಡ ಹಾಕಿ ಮಾತಿನ ಚಕಮಕಿಯಲ್ಲಿ ತೊಡಗಿದ್ದಾನೆ. ಸ್ಥಳದಲ್ಲಿದ್ದಂತಹ ಬೈಕ್ ಚಾಲಕ ಇಬ್ಬರ ಜಗಳವನ್ನ ಬಿಡಿಸಿದ್ದಾನೆ. ಇನ್ನೊಂದು ಕಡೆ ಶಕ್ತಿಸೌಧ ವಿಧಾನಸೌಧದ ಮುಂದೆ ಸಂಚಾರ ನಿಯಮ ಉಲ್ಲಂಘನೆಯಾಗಿದೆ. ಹೆಲ್ಮೆಟ್ ಇಲ್ಲದೆ ತ್ರಿಬಲ್ ರೈಡಿಂಗ್ ಜೊತೆಗೆ ವೀಲಿಂಗ್ ಮಾಡ್ತಾ ಇರುವ ದೃಶ್ಯಗಳು ಕಂಡು ಬಂದಿದೆ. ಇಷ್ಟೆಲ್ಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇದ್ರು, ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದ್ರು, ಪೊಲೀಸರು ಇದ್ದರೂ ಇಲ್ಲದಂತಿರೋದು ಅಚ್ಚರಿ ಮೂಡಿಸಿದೆ.